ಹೇಗೆಳರೆ ಎಲ್ಲರಿಗೂ ನಮಸ್ಕಾರ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ಲರ್ನಿಂಗ್ ನ್ಯೂಸ್. ಸೊ ಇವತ್ತು ನಮಗೆ ಒಂದು ಬಂಪರ್ ಆಫರ್ ಇದೆ. ಸೊ ಬಂಪರ್ ಉದ್ಯೋಗಗಳು, ನೀವು 10ನೇ ಪಾಸ್ ಆದರೆ ನಿಮಗೆ ಇಲ್ಲಿ ಒಂದು ಉದ್ಯೋಗಗಳು ಸಿಗ್ತಿವೆ. ಅದು ಕೂಡ ಅಂದರೆ ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆದ RRB ಇಂದ, ಓಕೆನಾ. ಸೊ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ನಿಮಗೆ 32,000ಕ್ಕಿಂತ ಹೆಚ್ಚು ಉದ್ಯೋಗಗಳು ನಿಮಗೆ ಇಲ್ಲಿ ಸಿಗಲಿದೆ. ಸೊ ಈ ಒಂದು ನೋಟಿಸ್ನ ನಿಮಗೆ ಎಲ್ಲ ಒಂದು ಅಂದರೆ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ಚಾನಲ್ಲಿ ನಿಮಗೆ ಎಲ್ಲ ರೀತಿಯ ಉದ್ಯೋಗಗಳ ಮಾಹಿತಿ ಸಿಗುತ್ತೆ. ಹಾಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಮತ್ತು SLC ಯಾರು ಈಗ ಸ್ಟಡಿ ಮಾಡ್ತಾ ಇದ್ದಾರೆ, ಸೊ ಎಕ್ಸಾಮ್ ಬರ್ತಾ ಇದೆ ಮುಂದಿನ ತಿಂಗಳು, ಸೊ ಅವ್ರಿಗೆ ಎಲ್ಲ ಒಂದು ಮಟೀರಿಯಲ್ಸ್ ನಮ್ಮ ಚಾನಲ್ ಸಿಗುತ್ತೆ. ಸೊ ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು ಅಂದರೆ ಅಪ್ಲಿಕೇಶನ್ ನೋಟಿಸು 28/12/2024 ಬಿಡುಗಡೆ ಆಗಿತ್ತು. ಬಟ್ ಈ ಒಂದು ಅಪ್ಲಿಕೇಶನ್ಗಳು ಯಾವಾಗ ಸ್ಟಾರ್ಟ್ ಆಗ್ತಿದೆ ಅಂದರೆ ಸೊ 23/1/2025. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಎಂಡ್ ಡೇಟು 22 ಫೆಬ್ರವರಿ 2025 ಇರುತ್ತೆ. ಸೊ ಪೇಮೆಂಟ್ ಡೇಟ್ ಎಲ್ಲನೂ 2 ಡೇಸ್ ನಿಮಗೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ, ನಿಮಗೆ ಇನಿಷಿಯಲ್ ಪೇ ಸ್ಕೇಲ್ ಬಂದುಬಿಟ್ಟು 18,000 ಇರುತ್ತೆ. ಸೊ ಅದು 7th CPC ಪೇ ಮ್ಯಾಟ್ರಿಕ್ಸ್ಗೆ, ಓಕೆನಾ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಕೆಳಗಡೆ ತಿಳಿಸ್ತೀನಿ. ಸೊ ಏನೆಲ್ಲ ಇರಬೇಕು ನಿಮಗೆ ಅಂತ. ಸೊ ಅದು ಆನ್ಲೈನ್ ಅಪ್ಲಿಕೇಶನ್ ನೀವು ಡನ್ ಮಾಡಬೇಕು ಅಂದರೆ ಸೊ ಕೆಳಗಡೆ ನಾನು ನಂಬರ್ ಕೊಟ್ಟಿರ್ತೀನಿ. ಸೊ ನಮ್ಮ ಒಂದು ಗ್ರೂಪ್ ಕೂಡ ಇರುತ್ತೆ. ಸೊ ಲಿಂಕ್ ಹಾಕಿರ್ತೀನಿ. ಸೊ ನಮಗೆ ಜಸ್ಟ್ ಮೆಸೇಜ್ ಮಾಡಿ ನಿಮ್ಮ ಅಪ್ಲಿಕೇಶನ್ಗಳನ್ನು ನೀವು ಡನ್ ಮಾಡ್ಕೋಬಹುದಾಗಿದೆ. ಸೊ ಏಜ್ ಲಿಮಿಟು ನಿಮಗೆ ಇಲ್ಲಿ ಅಂದರೆ 18 ಇರಬೇಕು. 18ಇಂದ 36 ಇರಬೇಕು ನೋಡಿ ಗೆಳೆಯರೆ. ಸೊ ಹಾಗೆ ಇಲ್ಲಿ ವೇರಿಯಸ್ ಪೋಸ್ಟರ್ಸ್ ಇದೆ. ನಾನು ನಿಮಗೆ ವೇರಿಯಸ್ ಪೋಸ್ಟರ್ಸ್ಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ಎಕ್ಸಾಮ್ ಇರುತ್ತೆ ಇದಕ್ಕೆ ಓಕೆನಾ. ಸೊ ಫಸ್ಟ್ ರೌಂಡ್ ಆಫ್ ಎಕ್ಸಾಮು ಮತ್ತು ಸೆಕೆಂಡ್ ರೌಂಡ್ ಆಫ್ ಎಕ್ಸಾಮು ಇರುತ್ತೆ. ಸೊ ವಿಸಿಬಲ್ ಎಕ್ಸಾಮ್ ಕೂಡ ಇರುತ್ತೆ ನಿಮಗೆ. ನ್ಯಾಷನಾಲಿಟಿ ಇಂಡಿಯಾ ಆಗಿರಬೇಕು. ಮತ್ತು ನೋಡಿ ಏಜ್ ಲಿಮಿಟ್ ಇಲ್ಲಿ ಲೆವೆಲ್ 1ಗೆ ನೋಡಿ, ಲೆವೆಲ್ 1 ಮತ್ತು ಲೆವೆಲ್ 2 ಅಂತ ಇರುತ್ತೆ ಗ್ರೂಪ್ ಡಿಯಲ್ಲಿ. ಸೊ ಇದರಲ್ಲಿ ನಿಮಗೆ 18 to 33 ಇರಬೇಕು ಆ್ಯಸ್ ಪರ್ 1/1/2025, ಓಕೆನಾ. ಸೊ ಅದರಲ್ಲಿ ನಿಮಗೆ ಸಡಿಲಿಕೆ ಇರುತ್ತೆ. OBC ಆದರೆ 3 ಇಯರ್ಸ್ ಎಕ್ಸ್ಟ್ರಾ ಕೊಡ್ತಾರೆ. ಮತ್ತು SC/ST ಇದ್ದರೆ 5 ಇಯರ್ಸು. ಮತ್ತು ಇಲ್ಲೆಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದರೂ ಇದ್ದರೆ 3 to 6 ಇಯರ್ಸು. ಸೊ ಇಲ್ಲೆಲ್ಲ ನೋಡ್ಕೋಬೋದು ನೀವು. ಸೊ ಅಪ್ ಟು 45 ಏಜ್ವರೆಗೂ ನೀವು ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ ಆ್ಯಸ್ ಪರ್ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ. ಸೊ ಅದಾದ ನಂತರ ನಿಮಗೆ ಇಲ್ಲಿ ತಿಳಿಸೋದಾದರೆ, ಒನ್ ಸೆಕೆಂಡ್ ಗೈಸ್, ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನಿಮ್ಮದು ಅಂದರೆ ಕ್ಯಾಂಡಿಡೇಟ್ಸ್ ಮಸ್ಟ್ ಆಲ್ರೆಡಿ ಎಜುಕೇಷನ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ನಿಮ್ಮದು ITI ಕಂಪ್ಲೀಟ್ ಆಗಿದ್ದರೆ ಭಾಳಷ್ಟು ಚೆನ್ನಾಗಿರುತ್ತೆ. ಒಂದು ವೇಳೆ ನೀವು SLC ಕೂಡ ಕಂಪ್ಲೀಟ್ ಮಾಡಿದ್ರೆ ಸೊ ಅದು ಕೂಡ ನಿಮಗೆ ಈಸಿಯೆಸ್ಟ್ ವೇ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಒಂದು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಎಲ್ಲ ನಾನು ತಿಳಿಸ್ತೀನಿ. ಸೊ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ಮತ್ತು ಕಾಂಟ್ಯಾಕ್ಟ್ ಮಾಡಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಾವು ನಿಮಗೆ ಎಲ್ಲ ರೀತಿಯ ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ ವಾಟ್ಸಪ್ಪಲ್ಲಿ, ಓಕೆನಾ. ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಗೆಳೆಯರೆ. ಸೊ OBCಗೆ 500, SC/ST ಮತ್ತು ಇತರೆ ಅಭ್ಯರ್ಥಿಗಳಿಗೆ 250 ಅರ್ಜಿ ಫೀಸ್ ಇರುತ್ತೆ, ಓಕೆನಾ. ಸೊ ವ್ಯಾಕೆನ್ಸೀಸ್ ಬಗ್ಗೆ ಇಲ್ಲಿ ಇನ್ನೂ ಅವರು ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಸೊ ಅದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ಒಂದು ಫಸ್ಟ್ ವಿಡಿಯೋ ಮಾಡೋದೇನಪ್ಪ ಅಂದರೆ ಸೊ ಇವತ್ತು ಎಲ್ಲ ವ್ಯಾಕೆನ್ಸೀಸ್ಗಳು ನಿಮಗೆ ಬಿಟ್ಟಿದ್ರು. ಸೊ ಅದ್ರ ಬೇಸಿಸ್ ಮೇಲೆ ನಾನು ನಿಮಗೆ ಒಂದು ಕ್ವಿಕ್ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಎಕ್ಸಾಮ್ ಕೂಡ ಇರುತ್ತೆ. ಸೊ ಅದರಲ್ಲಿ 4 ಸಬ್ಜೆಕ್ಟ್ಗಳಿರುತ್ತೆ, ಓಕೆನಾ. ಸೊ ಇಲ್ಲಿ ನೋಡ್ಕೋಬೋದು ನೀವು. ಜನರಲ್ ಸೈನ್ಸು, ಮ್ಯಾಥ್ಸು, ಜನರಲ್ ಇಂಟೆಲಿಜೆನ್ಸು, ರೀಸನಿಂಗು ಮತ್ತು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸು. ಸೊ ಟೋಟಲ್ 100 ಮಾರ್ಕ್ಸ್ಗೆ ನಿಮಗೆ ಇಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಯಾರ್ಯಾರು ಫಸ್ಟ್ ಆಫ್ ಆಲ್ ಅಪ್ಲೈ ಮಾಡಿರ್ತೀರಾ ಮೊದಲೆಲ್ಲ, ಸೊ ಅವ್ರಿಗಿದೆಲ್ಲ ಗೊತ್ತಿರ್ಬೋದು. ಮತ್ತು ಈಗ ಯಾರು ನ್ಯೂ ಅಪ್ಲಿಕೆಂಟ್ ಇದ್ದೀರಾ ಸೊ ಅವ್ರಿಗೆ ಒಂದು ಸ್ವಲ್ಪ ಗೈಡ್ ಮಾಡಬೇಕಾಗತ್ತೆ. ಸೊ ಹೆಲ್ಪ್ಲೈನ್ ಕೂಡ ಇರುತ್ತೆ ಇಲ್ಲಿ, ನೀವು ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದಾಗುತ್ತೆ, ಓಕೆನಾ. ಸೊ ಗೆಳೆಯರೆ, ನಿಮಗೆ ಏನಾದರೂ ಕನ್ಫ್ಯೂಷನು ಮತ್ತು ಏನಾದರೂ ಅಪ್ಲಿಕೇಶನ್ ರನ್ ಮಾಡಿ ಕೊಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ